ಇಸ್ರೇಲ್ ಇರಾನ್ ನಡುವಿನ ಯುದ್ಧ ದಾಹವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸಾವು ನೋವುಗಳು ಹೆಚ್ಚಾಗುತ್ತಿವೆ. ಮುಂದೆ ಆಗೋದೇನು? ಯಾವ ದೇಶಗಳು ಉಳಿಯಲಿವೆ, ಯಾವ ದೇಶಗಳು ಅಳಿಯಲಿವೆ? ಭಾರತದಲ್ಲಿ ಆಗೋದೇನು? ಆ ಕಡಲ ತೀರದಲ್ಲಿ ಎದುರಾದ ವಿಚಿತ್ರವೇನು? ಆಕಾಶದಲ್ಲಿ ಕಾಣಿಸಿಕೊಂಡ ಚಕಿತವೇನೆಂಬ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ. ಆ ಕಡಲ ತೀರದಲ್ಲಿ ಆ ಒಂದು ವಿಚಿತ್ರವು ಎದುರಾದ ನಂತರ ಆರಂಭವಾಯಿತು ಇಸ್ರೇಲ್ ಇರಾನ್ ನಡುವೆ ಯುದ್ಧ. ಧರೆಯಾಚೆಗೆ ಮಾನವನ ಮಾರಣ ಹೋಮಗೆ ಸಿದ್ಧ. ಜಗನುಂಗೋ ಯಮದೂತ ಜನನುಂಗೋ ರಣಭೂತ, ನಿನಗಿನ್ನೂ ದಾಹ ಇಂಗಿಲ್ಲ, ನಿನಗಿನ್ನೂ ದಾಹ ಇಂಗಿಲ್ಲ. ಇಸ್ರೇಲ್ ಅಮೆರಿಕ ಜೊತೆಗೂಡಿ ಇರಾನ್ ಮೇಲೆ ನಡೆಸುತ್ತಿರುವ ಯುದ್ಧವು ಇಡೀ ಜಗತ್ತಿನಲ್ಲಿ ನಾನಾ ರೀತಿಯ ಸಂಕಷ್ಟಗಳನ್ನು ಎದುರಾಗಿಸುತ್ತಿದೆ. ಇರಾನ್ ಇಸ್ರೇಲ್ನಲ್ಲಿ ಸಾವಿರಾರು ಜೀವಗಳು ಬಲಿಯಾಗಿವೆ. ಪ್ರತಿಕ್ಷಣ ಭಯದೊಂದಿಗೆ ಜೀವನ ಸಾಗಿಸುವಂತಹ ಸ್ಥಿತಿ ಅಲ್ಲಿ ಎದುರಾಗಿದೆ. ವೈಷಮ್ಯದಿಂದ, ಹೊಟ್ಟೆ ಕಿಚ್ಚಿನಿಂದ, ಸಂಪತ್ತಿನ ಆಸೆಯಿಂದ, ಅಹಂಕಾರದ ಪರಿಣಾಮದಿಂದ, ಮಾನವನಲ್ಲಿನ ರಕ್ಕಸ ಗುಣದಿಂದ ಸಂಭವಿಸುತ್ತಿರುವ ಈ ಯುದ್ಧದಿಂದ ಮಕ್ಕಳನ್ನ ಕಳೆದುಕೊಂಡ ತಂದೆ ತಾಯಿಗಳು, ತಂದೆ ತಾಯಿಯನ್ನ ಕಳೆದುಕೊಂಡ ಮಕ್ಕಳು, ತಮ್ಮವರನ್ನ ಕಳೆದುಕೊಂಡ ಜನರು ಪ್ರತಿಕ್ಷಣ ರೋಧಿಸುತ್ತಿದ್ದಾರೆ. ಯುದ್ಧ ನಿಂತರೆ ಸಾಕೆಂದು ಸಾಮಾನ್ಯ ಜನರು ದೇವರನ್ನ ಬೇಡುತ್ತಿದ್ದಾರೆ. ನೀನೇಕೆ ಬಂದೆ ಅಂತ ಯುದ್ಧವನ್ನ ಪ್ರಶ್ನಿಸುತ್ತಿದ್ದಾರೆ. ತೊಲಗಾಚೆ ನೀನು ಧರೆಯಾಚೆಗೆ ಮಾನವನ ಮಾರಣ ಹೋಮಗೆ ಸಿದ್ಧ. ಜಗನುಂಗೋ ಯಮದೂತ ಜನನುಂಗೋ ರಣಭೂತ, ನಿನಗಿನ್ನೂ ದಾಹ ಇಂಗಿಲ್ಲ, ನಿನಗಿನ್ನೂ ದಾಹ ಇಂಗಿಲ್ಲ. ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧವು ಫೆಬ್ರವರಿ 28ರಂದು ಆರಂಭವಾಯಿತು. ಇನ್ನು ಈ ಯುದ್ಧದ ಆರಂಭಕ್ಕೂ ಮುಂಚೆಯೇ, ಅಂದರೆ ಫೆಬ್ರವರಿ 20ರಂದು ಪ್ರಕೃತಿಯು ಒಂದು ಭವಿಷ್ಯವನ್ನ ನುಡಿಯಿತು. ಅಂತಹ ಭವಿಷ್ಯವನ್ನ ಪ್ರಕೃತಿ ನುಡಿದಿದ್ದಾದ್ರೂ ಹೇಗೆ ಅಂದ್ರೆ, ಈ ಎರಡು ವಿಚಿತ್ರ ಮೀನುಗಳು
ಇದು ಉತ್ತರ ಅಮೆರಿಕದಲ್ಲಿರುವ ಮೆಕ್ಸಿಕೋದ ಕಡಲ ತೀರ ಪ್ರದೇಶ. ಜಗತ್ತಿನ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿರುವ ರಮ್ಯ ಮನೋಹರವಾದ ಈ ಕಡಲ ತೀರದ ಹೆಸರು ಕ್ಯಾಬಾ ಸ್ಯಾನ್ ಲೂಕಸ್ ಅಂತ. ಮೆಕ್ಸಿಕೋದ ಕ್ಯಾಬಾ ಸ್ಯಾನ್ ಲೂಕಸ್ ಕಡಲ ತೀರದಲ್ಲಿ ಇದೇ ವರ್ಷ ಫೆಬ್ರವರಿ 20ರಂದು ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಈ 2 ವಿಚಿತ್ರ ಮೀನುಗಳು ಕಾಣಿಸಿಕೊಂಡಿತು. ಹೀಗೆ ಕಡಲ ತೀರದಲ್ಲಿ ಒದ್ದಾಡುತ್ತಿರುವ ಈ ವಿಚಿತ್ರ ಮೀನುಗಳು ಬಹು ಅಪರೂಪದ ಮೀನುಗಳು. ಈ ಮೀನಿಗಿರುವ ಹೆಸರು ಓರ್ ಫಿಶ್ ಅಂತ. ಈ ಮೀನಿಗೆ ಇದೊಂದೇ ಹೆಸರಲ್ಲ, ಬದಲಿಗೆ ಈ ಬಹು ಅಪರೂಪದ ಮೀನಿಗೆ ನಾನಾ ಹೆಸರುಗಳಿವೆ. ಆ ಹೆಸರುಗಳೇ ಇದಕ್ಕೆ ಡೂಮ್ಸ್ಡೇ ಮೀನು ಅಂತ ಕರೆಯಲಾಗುತ್ತೆ. ಅಂದರೆ ಪ್ರಳಯದ ಮೀನು, ಪ್ರಳಯ ಸೂಚಕ ಮೀನು, ವಿನಾಶ ಸೂಚಕ ಮೀನು. ಪ್ರಳಯ ಸೂಚಕ ಮೀನಿಗೆ ಮತ್ತೊಂದು ಹೆಸರಿದೆ. ಆ ಹೆಸರೇ ದೇವರ ಮೀನು. ಇದನ್ನ ಸಮುದ್ರ ದೇವರ ಅರಮನೆಯ ಸಂದೇಶವನ್ನ ಜಗತ್ತಿಗೆ ಸಾರುವ ಮೀನೆಂದು ಕರೆಯಲಾಗುತ್ತೆ. ಸಮುದ್ರದ ಮೇಲಕ್ಕೆ ಬರದೆ ಸಮುದ್ರ ದಾಳದಲ್ಲಿ ವಾಸ ಮಾಡುವ, 3000 ಅಡಿಗಳ ಆಳದಲ್ಲಿ ವಾಸ ಮಾಡುವ, ಹಾವಿನ ದೇಹವನ್ನ ಹೋಲುವ ಸಿಲ್ವರ್ ಹೊಳಪನ್ನ ಹೊಂದಿರುವ ಈ ಮೀನು 50 ಅಡಿಗಳಷ್ಟು ಉದ್ದ ಬೆಳೆಯಬಲ್ಲದು. ಈ ಪ್ರಳಯ ಸೂಚಕ ಮೀನು ಸಾಮಾನ್ಯವಾಗಿ ಸಮುದ್ರ ದಾಳದಿಂದ ಆಚೆ ಬರೋದಿಲ್ಲ. ಅಕಸ್ಮಾತ್ ಆಚೆ ಬಂದರೆ ಭೂಮಿ ಮೇಲೆ ವಿನಾಶವು ಕಟ್ಟಿಟ್ಟ ಬುತ್ತಿ ಎಂಬ ಮಾತಿದೆ. ಅದು 2010ನೇ ಇಸವಿ ಕಾಕತಾಳೀಯವೆಂಬಂತೆ ಅಂದು ಜಪಾನಿನ ಸಮುದ್ರದ ತಟದಲ್ಲಿ ಸುಮಾರು 22 ಪ್ರಳಯ ಸೂಚಕ ಮೀನುಗಳು ಕಾಣಿಸಿಕೊಂಡವು. ಜಪಾನಿನ ಕಡಲ ತೀರದಲ್ಲಿ ಓರ್ ಮೀನುಗಳು ಕಾಣಿಸಿಕೊಂಡ ವಿಷಯ ಮೀಡಿಯಾಗಳಲ್ಲಿ ಕುತೂಹಲಕಾರಿ ಸಂಗತಿಯಾಗಿ ಬಿತ್ತರವಾಯಿತು. ಜಪಾನಿಗರು ಆತಂಕಕ್ಕೆ ಒಳಗಾದರು. ಯಾವಾಗ ಸುನಾಮಿ ಏಳುತ್ತೋ, ಯಾವಾಗ ಭೂಕಂಪನವಾಗುತ್ತೋ ಎಂಬ ಭಯದೊಂದಿಗೆ ಜೀವನ ಸಾಗಿಸಲು ನಿಂತರು. ಜಪಾನಿನ ಜನರು ಗಾಢವಾಗಿ ನಂಬುವ ಪ್ರಳಯ ಸೂಚಕ ಮೀನಿನ ಭವಿಷ್ಯವು 2011 ಮಾರ್ಚ್ 11ರಂದು ನಿಜವಾಗಿ ಬಿಟ್ಟಿತು. 8.9 ಪ್ರಮಾಣದ ಭೂಕಂಪನವು ಜಪಾನಿನ ಈಶಾನ್ಯ ಭಾಗವನ್ನ ನಡುಗಿಸಿಬಿಟ್ಟಿತು. ಭಾರೀ ಸುನಾಮಿ ಸೃಷ್ಟಿಯಾಗಿ ಬಿಟ್ಟಿತು. ಸುಮಾರು 20,000 ಜನರು ಸಾವನ್ನಪ್ಪಿದ್ರು.
ಇನ್ನು 2024ರಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಎನ್ಸಿನಿಡಾ ಸಾಗರದ ತಟದಲ್ಲಿ 10 ಅಡಿ ಉದ್ದದ ಸತ್ತ ಮೀನೊಂದು ಕಾಣಿಸಿಕೊಂಡಿತು. ಆ ಮೀನು ಓರ್ ಮೀನಾಗಿತ್ತು ಎಂದರೆ ಪ್ರಳಯ ಸೂಚಕ ಮೀನಾಗಿತ್ತು. ಈ ಸತ್ತ ಓರ್ ಮೀನ್ ಕಾಣಿಸಿಕೊಂಡ ನಂತರ ವಿನಾಶದ ಮಾತುಗಳು ಕೇಳಿ ಬಂದ ಬೆನ್ನಲ್ಲೇ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಕ್ಯಾಲಿಫೋರ್ನಿಯಾ ಹಾಗೂ ಆಸ್ಟ್ರೇಲಿಯಾದಲ್ಲಿ ಭಾರೀ ಭೂಕಂಪನವಾಗಿತ್ತು. ರಿಕ್ಟರ್ ಮಾಪನದ ಸೂಚ್ಯಂಕದ ಪ್ರಕಾರ ಸುಮಾರು 7ರ ಪ್ರಮಾಣದಲ್ಲಿ ಆದಂತಹ ಭೂಕಂಪನವು ಕ್ಯಾಲಿಫೋರ್ನಿಯಾ ಮತ್ತು ಆಸ್ಟ್ರೇಲಿಯಾ ಜನರನ್ನ ಭಯಭೀತಿಗೊಳಿಸಿಬಿಟ್ಟಿತು. ಹೀಗೆ ಕೆಲವೇ ದಿನಗಳಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದ ಕಾಡಿನಲ್ಲಿ ಕಾಣಿಸಿಕೊಂಡ ಬೆಂಕಿಯು ಸಾವಿರಾರು ಎಕರೆ ಕಾಡನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟಿತು. ಸುಮಾರು 20,000 ಮನೆಗಳನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟಿತು. ಕಾಡಿನ ಬೆಂಕಿಗೆ ಸಾವಿರಾರು ಜನರು ಮನೆಗಳನ್ನ ಕಳೆದುಕೊಂಡರು. ಸಾವಿರಾರು ಕಾಡು ಪ್ರಾಣಿಗಳು ಕಾಡಿನ ಬೆಂಕಿಗೆ ಬಲಿಯಾದವು. ಈ ಬೆಂಕಿ ವಿಕೋಪಕ್ಕೆ ಸುಮಾರು 20 ಜನರು ಜೀವಗಳನ್ನ ಕಳೆದುಕೊಂಡರು. ಇನ್ನು ಕಳೆದ ತಿಂಗಳು ಅಂದರೆ ಫೆಬ್ರವರಿ 20ರಂದು ಮೆಕ್ಸಿಕೋದ ಕ್ಯಾಬಾ ಸ್ಯಾನ್ ಲೂಕಾಸ್ ಕಡಲ ತೀರದಲ್ಲಿ ಕಾಣಿಸಿಕೊಂಡ ಈ 2 ಮೀನುಗಳನ್ನ ಮತ್ತೆ ಸಮುದ್ರಕ್ಕೆ ಹಿಂತಿರುಗಿಸುವ ಕೆಲಸವನ್ನ ಮೋನಿಕಾ ಸಹೋದರಿಯರು ಮಾಡಿದ್ರು. ಆದರೆ ಇವು ಕಡಲ ತೀರದಲ್ಲಿ ಕಾಣಿಸಿಕೊಂಡ 8 ದಿನಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಫೆಬ್ರವರಿ 28ರಂದು ಇರಾನ್ ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗಿತ್ತು. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದು. ಇನ್ನು ಯುದ್ಧ ಮುಂದುವರಿಯುತ್ತಿರುವುದು. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು. ನೀನೇಕೆ ಬರುವೆ ಈ ಭೂಮಿಗೆ, ತೊಲಗಾಚೆ ನೀನು ಧರೆಯಾಚೆಗೆ, ಮಾನವನ ಮಾರಣ ಹೋಮಕ್ಕೆ ಸಿದ್ಧ. ಜಗನುಂಗೋ ಯಮದೂತ ಜನನುಂಗೋ ರಣಭೂತ, ನಿನಗಿನ್ನೂ ದಾಹ ಇಂಗಿಲ್ಲ, ನಿನಗಿನ್ನೂ ದಾಹ ಇಂಗಿಲ್ಲ. ಇನ್ನು ಮೆಕ್ಸಿಕೋದ ಕಡಲ ತೀರದಲ್ಲಿ ಫೆಬ್ರವರಿ 20ರಂದು ವಿನಾಶ ಸೂಚಕ ಮೀನು ಕಾಣಿಸಿಕೊಂಡ ನಂತರ ಮಾರ್ಚ್ 8ರಂದು ಮತ್ತೊಂದು ವಿಚಿತ್ರ ಸಂಭವಿಸಿದೆ. ಆ ವಿಚಿತ್ರವೇ ದಕ್ಷಿಣ ಯುರೋಪ್ ಪ್ರಾಂತ್ಯದಲ್ಲಿ ಆಕಾಶದಲ್ಲಿ ಬೆಂಕಿಯುಂಡೆಯೊಂದು ಕಾಣಿಸಿಕೊಂಡಿರುವುದು. ಆ ದೃಶ್ಯವನ್ನ ನೂರಾರು ಜನರು ತಮ್ಮ ಮೊಬೈಲ್ ಫೋನ್ಗಳ ಮೂಲಕ ಸೆರೆ ಹಿಡಿದಿರುವುದು. ಕೆಲವರ ಪ್ರಕಾರ ಇದು ಉಲ್ಕೆ, ಕೆಲವರ ಪ್ರಕಾರ ಇದು ಧೂಮಕೇತು. ಇನ್ನು ಧೂಮಕೇತು ಅಥವಾ ಉಲ್ಕೆಯು ಆಕಾಶದಲ್ಲಿ ಕಾಣಿಸಿಕೊಳ್ಳುವುದು ಸಹ ವಿಪತ್ತಿನ ಸೂಚಕವಾಗಿದೆ, ಮಹಾಯುದ್ಧಗಳ ಸೂಚಕವಾಗಿದೆ. ಪ್ರಮಾದಗಳ ಸೂಚಕವಾಗಿರುವ, ಅವಘಡಗಳ ಸೂಚಕವಾಗಿರುವ ಈ ಪ್ರಳಯ ಸೂಚಕ ಮೀನು ಮೇ 29ರಂದು ಭಾರತದ ತಮಿಳುನಾಡಿನಲ್ಲಿ ಕಾಣಿಸಿಕೊಂಡ ನಂತರ ಕಾಕತಾಳೀಯವೆಂಬಂತೆ ಭಾರತದಲ್ಲಿ ದೊಡ್ಡ ದುರಂತವೇ ನಡೆದು ಹೋಯಿತು. ಹಾಗೆ ನಡೆದಂತಹ ದುರಂತವೇ ಜೂನ್ 12ರಂದು ಸಂಭವಿಸಿದಂತಹ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ 275 ಜನರು ಸಾವನ್ನಪ್ಪಿದ್ದು. ಭಾರತದಲ್ಲಿ ಪ್ರಳಯ ಸೂಚಕ ಮೀನು ಕಾಣಿಸಿಕೊಂಡಿರುವುದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಪ್ರಮಾಣದ ವಿಕೋಪಗಳ, ಪ್ರಮಾದಗಳ ಸೂಚಕವಾಗಿದೆ ಎಂಬ ಮಾತು ಹಲವರದ್ದಾಗಿದೆ.
ಇನ್ನು ಪ್ರತಿಯೊಂದು ಯುಗದ ಅಂತ್ಯಕ್ಕೂ ಮುಂಚೆ ಯುಗಾಂತ್ಯದ ಸೂಚನೆಗಳು ಮೊದಲೇ ಸಿಕ್ಕಂತಹ ದೈವಿ ಆತ್ಮಗಳು, ಋಷಿಮುನಿಗಳು ಮನುಕುಲಕ್ಕೆ ಎಚ್ಚರ ನೀಡಿದಂತಹ, ಪ್ರಾಣಿ ಪಕ್ಷಿಗಳು ಎಚ್ಚರಿಕೆ ನೀಡಿದಂತಹ ಉದಾಹರಣೆಗಳನ್ನು ನಾವು ಪುರಾಣಗಳಿಂದ ತಿಳಿಯಬಹುದಾಗಿದೆ. ಇನ್ನು ಕೃತಯುಗದ ಅಂತ್ಯಕ್ಕೂ ಮುಂಚೆಯೇ ಮೀನೊಂದು ಭವಿಷ್ಯವನ್ನು ನುಡಿಯಿತು. ಮೀನು ಭವಿಷ್ಯವನ್ನ ನುಡಿದಂತಹ ತದನಂತರ ಪ್ರಳಯವಾದಂತಹ ಸಂಗತಿಗಳನ್ನು ಭಾರತೀಯ ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೀನೊಂದು ರಾಜಋಷಿ ಸತ್ಯವ್ರತನಿಗೆ ಸಂಭವಿಸಲಿರುವ ಪ್ರಳಯದ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದನ್ನ, ಆನಂತರ ಪ್ರಳಯವು ಸಂಭವಿಸಿರುವಂತಹದ್ದನ್ನ, ಕೃತಯುಗವು ಅಂತ್ಯವಾಗಿದ್ದನ್ನ ನಾವು ಪುರಾಣಗಳಿಂದ ತಿಳಿಯಬಹುದಾಗಿದೆ. ಇನ್ನು ಇದೀಗ ಯುದ್ಧೋನ್ಮದ ಸ್ಥಿತಿಯಲ್ಲಿರುವ ಇಸ್ರೇಲಿನ ಭಾಷೆ ಹಿಬ್ರು. ಅದೇ ಭಾಷೆಯಲ್ಲಿ ಮೀನೊಂದು ಮಾತನಾಡಿದಂತಹ, ಭವಿಷ್ಯವನ್ನ ನುಡಿದಂತಹ ವಿಚಿತ್ರವು ಸಂಭವಿಸಿದೆ. ಮೀನು ಮಾತನಾಡಿದಂತಹ, ಪ್ರಳಯದ ಭವಿಷ್ಯವನ್ನ ನುಡಿದಂತಹ ವಿಚಿತ್ರ ಘಟನೆ ನಡೆದದ್ದಾದರೂ ಎಲ್ಲಿ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ, ಅದು ನಡೆದದ್ದು ಅಮೆರಿಕ ದೇಶದಲ್ಲಿನ ನ್ಯೂಯಾರ್ಕ್ ಬಳಿಯಲ್ಲಿನ ಆ ಒಂದು ಊರಲ್ಲಿ. ನ್ಯೂಯಾರ್ಕ್ನ ಮ್ಯಾನ್ಹಟನ್ಗೆ 50 ಕಿಲೋಮೀಟರ್ಗಳಷ್ಟು ದೂರದಲ್ಲಿನ ನ್ಯೂ ಸ್ಕ್ವೇರ್ ಮೀನು ಮಾರುಕಟ್ಟೆಯಲ್ಲಿ 2003ನೇ ಇಸವಿ ಜನವರಿ 28ರಂದು ಜಲ್ಮನ್ ರೋಸನ್ ರವರ ಮೀನಿನಂಗಡಿಯಲ್ಲಿ ನಡೆಯಿತು. ಆ ಮೀನು ಇಸ್ರೇಲಿ ಭಾಷೆಯಾದ ಹಿಬ್ರೋ ಭಾಷೆಯಲ್ಲಿ ಅಂತ್ಯವು ಸಮೀಪಿಸುತ್ತಿದೆ ಎಂಬ ಯುಗಾಂತ್ಯದ ಭವಿಷ್ಯವನ್ನ ನುಡಿಯಿತು. ಮೀನಿನಿಂದ ಅಂತಹ ವಿಚಿತ್ರ ಎದುರಾದ ಕೂಡಲೇ ಇಸ್ರೇಲಿ ಭಾಷೆಯನ್ನ ಬಲ್ಲಂತಹ ಕೆಲಸಗಾರನಿಂದ ಆ ಮೀನು ಒಂದೇ ಏಟಿಗೆ ತುಂಡರಿಸಲ್ಪಟ್ಟಿತು. ಅಂತಹ ವಿಚಿತ್ರ ಭವಿಷ್ಯವಾಣಿಯ ಸಂಗತಿ ಮೀನಿನಂಗಡಿಯ ಮಾಲೀಕನಿಗೆ ಮುಟ್ಟಿತು. ಅಂತಹ ಸುದ್ದಿಯು ಪ್ರಪಂಚದ ಪ್ರತಿಷ್ಠಿತ BBC ನ್ಯೂಸ್ನಲ್ಲಿ ಪ್ರಸಾರವಾಯಿತು. ಮೀನು ನುಡಿದಂತಹ ಭಯಾನಕ ಭವಿಷ್ಯವಾಣಿಯ ಸಂಗತಿ BBCಯಲ್ಲಿ ಪ್ರಸಾರಗೊಂಡ ನಂತರ ಆ ಕುರಿತು ಇಡೀ ಪ್ರಪಂಚದಾದ್ಯಂತ ಅಂದು ಚರ್ಚೆ ನಡೆಯಿತು. ಆದರೆ ಆ ಮೀನು ಇಸ್ರೇಲಿ ಭಾಷೆಯಲ್ಲಿ ನುಡಿದಿರುವಂತಹ ಭವಿಷ್ಯ ಇಂದು ನಿಜವಾಗುತ್ತಿರುವಂತೆ ಎಲ್ಲರ ಕಣ್ಣಿಗೆ ಕಾಣಿಸುತ್ತಿದೆ. ಹಾಗೆ ನಿಜವಾಗಿರುವ ಭವಿಷ್ಯವೇ ಇದೀಗ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೆಯುತ್ತಿರುವ ಭಯಾನಕ ಯುದ್ಧ, 3ನೇ ಮಹಾಯುದ್ಧಕ್ಕೆ ನಾಂದಿ ಎಂದು ಹೇಳಲಾಗುತ್ತಿರುವ ಘನಘೋರ ಯುದ್ಧ. ಇನ್ನು ರಷ್ಯಾ ದೇಶ ಯುಕ್ರೇನ್ ಮೇಲಿನ ಆಕ್ರಮಣವನ್ನ ಮುಂದುವರಿಸಿಕೊಂಡು ಹೋಗುತ್ತಿದೆ. ಯುಕ್ರೇನ್ ನಗರಗಳು ಸುಟ್ಟು ಭಸ್ಮವಾಗುತ್ತಿವೆ. ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷದಲ್ಲಿ ಇಲ್ಲಿಯವರೆಗೆ ಸಾವಿರಾರು ಜನರು ಬಲಿಯಾಗಿದ್ದಾರೆ. ಲಕ್ಷಾಂತರ ಜನರು ಜೀವನಗಳನ್ನ ಕಳೆದುಕೊಂಡು ದೇವರಿಗೆ ಶಾಪ ನೀಡುತ್ತಿದ್ದಾರೆ. ಅಂತ್ಯವೆಂದು ಅಂತ ದೇವರಿಗೆ ಪ್ರಶ್ನೆ ಒಡ್ಡುತ್ತಿದ್ದಾರೆ. ಯುದ್ಧ ದಾಹದೊಂದಿಗೆ ಮಾರಣ ಹೋಮವು ನಡೆಯುತ್ತಿರುವ, ಮುಗ್ಧ ಜನರ ಪ್ರಾಣಗಳು ಹಾರಿ ಹೋಗುತ್ತಿರುವ, ಆಕ್ರಂದನವು ಮುಗಿಲು ಮುಟ್ಟುತ್ತಿರುವ ಈ ದೇಶಗಳು ಮುಂದೆ ಏನಾಗಲಿವೆ? ಮುಂದೆ ರಷ್ಯಾ ದೇಶಕ್ಕೆ ಆಗೋದೇನೋ, ಇರಾನ್ ಇಸ್ರೇಲ್ ದೇಶಗಳಿಗೆ ಆಗೋದೇನೋ, ಪ್ಯಾಲೆಸ್ತೇನ್ಗೆ ಆಗೋದೇನೆಂಬ ಭವಿಷ್ಯವನ್ನ ಅಂದೇ ಕಾಲಜ್ಞಾನಿಗಳು ನುಡಿದು ಬಿಟ್ಟಿದ್ದಾರೆ. ಕಲಿಯುಗವು ಇನ್ನೆಷ್ಟು ವರ್ಷಗಳಲ್ಲಿ ಅಂತ್ಯವಾಗುತ್ತೆಂಬುದನ್ನ ಹೇಳಿಬಿಟ್ಟಿದ್ದಾರೆ. ಮುಂದೆ ಯಾವ ದೇಶಗಳು ಉಳಿಯುತ್ತವೆ, ಯಾವ ದೇಶಗಳು ಅಳಿಯುತ್ತವೆ?
ಭಾರತ ದೇಶದಲ್ಲಿ ಆಗೋದೇನು? ಆ ಕಾಲಜ್ಞಾನಿಗಳು ನುಡಿದಿರುವ ಭವಿಷ್ಯವೇನು? ಕಾಲಜ್ಞಾನಿಗಳಾದ ನಾರ್ಥೋಡಾಮಸ್ ಸೇರಿದಂತೆ ಜಗತ್ತಿನ ನಾನಾ ಕಾಲಜ್ಞಾನಿಗಳು ಮುಂದೆ ಯಾವ ದೇಶಗಳು ಉಳಿಯುತ್ತವೆ, ಯಾವ ದೇಶಗಳು ಹೋಗುತ್ತವೆಂಬ ಭವಿಷ್ಯವನ್ನು ನುಡಿದಿದ್ದಾರೆ. ಅವರ ಭವಿಷ್ಯವಾಣಿಯ ಪ್ರಕಾರ ಆಫ್ರಿಕಾ ಖಂಡವು ಚೂರು ಚೂರಾಗುತ್ತೆ, ರಷ್ಯಾದಲ್ಲಿ ವಾತಾವರಣ ವೈಪರೀತ್ಯ ಉಂಟಾಗಿ ಆ ದೇಶವೇ ಇಲ್ಲದಂತಾಗುತ್ತೆ, ಯುರೋಪ್ ನೀರಿನಲ್ಲಿ ಮುಳುಗಿ ಹೋಗುತ್ತೆ, ಇಸ್ರೇಲ್, ಇರಾನ್, ಪ್ಯಾಲೆಸ್ತೈನ್ ಸೇರಿದಂತೆ ಇಡೀ ಮಧ್ಯಪ್ರಾಚ್ಯ ದೇಶಗಳು ಯುದ್ಧಗಳಿಂದ, ಪ್ರಕೃತಿ ವಿಕೋಪಗಳಿಂದ ನಶಿಸಿ ಹೋಗುತ್ತವೆ. ಕಾಲಜ್ಞಾನಿಗಳ ಪ್ರಕಾರ ಜಪಾನ್, ಅಮೆರಿಕ ನೀರಿನಲ್ಲಿ ಮುಳುಗಿ ಹೋಗುತ್ತವೆ, ಉತ್ತರ ಭಾರತವು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆಂಬುದು. ಇನ್ನು ಕಾಲಜ್ಞಾನಿಗಳಾದ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಲೆಕ್ಕಾಚಾರದ ಪ್ರಕಾರ 2012 ನಂದನ ನಾಮ ಸಂವತ್ಸರ 2034 ಬರುವ ಆನಂದ ನಾಮ ಸಂವತ್ಸರಗಳ ನಡುವೆ ಬರುವ 22 ವರ್ಷಗಳು ಕಲಿಯುಗದ ಅಂತ್ಯದ ದಿನಗಳಾಗಿವೆ. ಬಹಳಷ್ಟು ವಿಕೋಪಗಳು ನಡೆಯುತ್ತವೆ, ಯುದ್ಧಗಳು ನಡೆಯುತ್ತವೆ, ಬಹಳಷ್ಟು ನಶಿಸಿ ಹೋಗುತ್ತವೆಂದು 500 ವರ್ಷಗಳ ಹಿಂದೆಯೇ ಭವಿಷ್ಯವನ್ನ ನುಡಿದಿದ್ದಾರೆ. ನೀನೇಕೆ ಬರುವೆ ಈ ಭೂಮಿಗೆ, ತೊಲಗಾಚೆ ನೀನು ಧರೆಯಾಚೆಗೆ, ಮಾನವನ ಮಾರಣ ಹೋಮಕ್ಕೆ ಸಿದ್ಧ, ಜಗನುಂಗೋ ಯಮದೂತ ಜನನುಂಗೋ ರಣಭೂತ, ನಿನಗಿನ್ನೂ ದಾಹ ಇಂಗಿಲ್ಲ, ನಿನಗಿನ್ನೂ ದಾಹ ಇಂಗಿಲ್ಲ. ಕಾಲಜ್ಞಾನದ ಪ್ರಕಾರ ಅಂತಹ ಪ್ರಳಯದಾಟವು ಮುಗಿದ ನಂತರ, ಅಂದರೆ 2034 ನಂತರ ಹೊಸ ಯುಗವು ಆರಂಭವಾಗುತ್ತೆ. ಆ ಲೆಕ್ಕಾಚಾರದ ಪ್ರಕಾರ ಹೊಸ ಯುಗದ ಆರಂಭಕ್ಕೆ ಇನ್ನು 8 ವರ್ಷಗಳು ಮಾತ್ರ ಬಾಕಿ ಇವೆ. ಕಾಲಜ್ಞಾನಿಗಳು 100 ವರ್ಷಗಳ ಹಿಂದೆ ನುಡಿದಿರುವ ಭವಿಷ್ಯವು ನಿಜವಾಗುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಅಂತಹ ಉದಾಹರಣೆಗಳು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಮೂಡಿಸುತ್ತವೆ. ಆ ಪ್ರಶ್ನೆಯೇ ಹೀಗೂ ಉಂಟೆ. ನಾವೆಲ್ಲರೂ ಒಮ್ಮೆ ಹೀಗೆ ಕಲ್ಪನೆ ಮಾಡಿಕೊಳ್ಳೋಣ, ಮೆಕ್ಸಿಕೋದ ಒಂದು ಸುಂದರವಾದ ಒಳ್ಳೆ ಬಿಸಿಲಿರುವ ಕಡಲ್ ತೀರದಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಒಂದು ಒಳ್ಳೆ ವೆಕೇಶನ್ ತರಹ. ಹೌದು, ಎಕ್ಸಾಕ್ಟ್ಲಿ. ಆದರೆ ಇದ್ದಕ್ಕಿದ್ದಂತೆ ಕಡಲಂಚಿನ ನೀರಿನಲ್ಲಿ ಬರೋಬ್ಬರಿ 50 ಅಡಿ ಉದ್ದದ ಬೆಳ್ಳಿ ಬಣ್ಣದ ಒಂಥರ ಹಾವಿನಂತಿರುವ ಒಂದು ವಿಚಿತ್ರ ಜಲಚರ ಬಂದು ಒದ್ದಾಡಲು ಶುರು ಮಾಡುತ್ತೆ. ಓಹೋ, ನೋಡಕ್ಕೆ ಯಾವುದೋ ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯದ ತರ ಇದೆ ಅಲ್ವಾ? ಆದ್ರೆ ಮಜಾ ಏನಂದ್ರೆ ಇದು ಕಟ್ಟುಕತೆ ಅಲ್ಲ. ಅಂದ್ರೆ ಇದು ನಿಜವಾಗ್ಲೂ ನಡೆದ ಘಟನೆನಾ? ಖಂಡಿತ. ಮತ್ತು ಇದಕ್ಕಿಂತ ಆಶ್ಚರ್ಯದ ವಿಷಯ ಏನಂದ್ರೆ ಈ ಘಟನೆ ನಡೆದ ಕೇವಲ 8 ದಿನಗಳಲ್ಲಿ ಪ್ರಪಂಚದ ಇನ್ನೊಂದು ಮೂಲೆಯಲ್ಲಿ ಕ್ಷಿಪಣಿಗಳ ಹಾರಾಟ ಶುರುವಾಗುತ್ತೆ. ಯುದ್ಧದ ಕಾರ್ಮೋಡ ಕವಿಯುತ್ತೆ. ಅರೆ, ಇದು ಕೇಳಕ್ಕೆ ತುಂಬಾನೇ ಕುತೂಹಲಕಾರಿಯಾಗಿದೆ ಅಲ್ವಾ? ಇದು ಕೇವಲ ಕಾಕತಾಳೀಯನ ಅಥವಾ ಪ್ರಕೃತಿಯೊಳಗೆ ಯಾವುದಾದ್ರೂ ಅಂಡರ್ ವಾಟರ್ ಸ್ಮೋಕ್ ಅಲಾರ್ಮ್ ಸಿಸ್ಟಮ್ ಇದೆಯಾ? ಇದು ನಿಜಕ್ಕೂ ಎಂಥವರನ್ನಾದರೂ ಬೆರಗುಗೊಳಿಸುವ, ಒಂದು ಕ್ಷಣ ನಿಂತು ಯೋಚಿಸುವಂತೆ ಮಾಡುವಂತಹ ಸನ್ನಿವೇಶ. ಎಲ್ಲಿ ವಿಜ್ಞಾನದ ಗಡಿ ಮುಗಿಯುತ್ತದೋ ಅಲ್ಲಿ ಇಂಥ ನಿಗೂಢ ಪ್ರಶ್ನೆಗಳು ಹುಟ್ಟುಕೊಡುತ್ತವೆ. ಹೌದು, ಸರಿ, ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಈ ವಿಡಿಯೋ ಸಮುದ್ರದಾಳದ ಡೂಮ್ಸ್ಡೇ ಮೀನು ಅಥವಾ ಪ್ರಳಯ ಸೂಚಕ ಮೀನುಗಳು, ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಬೆಂಕಿ ಉಂಡೆಗಳು, ಹಳೆಯ ಕಾಲದ ಭವಿಷ್ಯವಾಣಿಗಳು ಮತ್ತು ಈಗ ಜಗತ್ತಿನಲ್ಲಿ ನಡೆಯುತ್ತಿರುವ ಭೀಕರ ಯುದ್ಧಗಳ ನಡುವೆ ಒಂದು ನಿಗೂಢ ಕೊಂಡಿಯನ್ನು ಬೆಸೆಯುತ್ತೆ. ಕರೆಕ್ಟ್. ಮತ್ತು ಈ ಚರ್ಚೆಯ ಆರಂಭದಲ್ಲೇ ಒಂದು ವಿಚಾರವನ್ನು ಸ್ಪಷ್ಟಪಡಿಸುವುದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಹಾ, ಖಂಡಿತ ಹೇಳಿ.
ಈ ಮೂಲ ಮಾಹಿತಿಯಲ್ಲಿ ಇಸ್ರೇಲ್, ಇರಾನ್ ಮತ್ತು ರಷ್ಯಾ, ಉಕ್ರೇನ್ ನಡುವಿನ ಯುದ್ಧಗಳ ಪ್ರಸ್ತಾಪ ಇದೆ. ನಾವಿಲ್ಲಿ ಕೇವಲ ಆ ವಿಡಿಯೋದಲ್ಲಿರುವ ಮಾಹಿತಿ ಮತ್ತು ಅದರ ಹಿಂದಿರುವ ಮನೋವಿಜ್ಞಾನವನ್ನು ಮಾತ್ರ ವರದಿ ಮಾಡ್ತಾ ಇದ್ದೀವಿ. ಹೌದು, ನಾವಿಲ್ಲಿ ಯಾವುದೇ ರಾಜಕೀಯ ನಿಲುವು ತೆಗೆದುಕೊಳ್ತಿಲ್ಲ. ಎಕ್ಸಾಕ್ಟ್ಲಿ. ಯಾವುದೇ ದೇಶ, ರಾಜಕೀಯ ನಿಲುವು ಅಥವಾ ಸಿದ್ಧಾಂತದ ಪರ ವಿರೋಧವಾಗಿ ನಾವು ಮಾತನಾಡುವುದಿಲ್ಲ. ನಮ್ಮ ಉದ್ದೇಶ ಕೇವಲ ಈ ಪ್ರಳಯದ ಮುನ್ಸೂಚನೆಗಳ ಹಿಂದಿರುವ ಆಲೋಚನಾ ಲಹರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿಶ್ಲೇಷಿಸೋದು ಮಾತ್ರ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಸಮುದ್ರದ ಸಾವಿರಾರು ಅಡಿ ಆಳದಲ್ಲಿರುವ ಒಂದು ನಿಗೂಢ ಮೀನಿಗೂ ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುವ ರಾಷ್ಟ್ರಗಳ ನಡುವಿನ ಯುದ್ಧಕ್ಕೂ ಅಂದ್ರೆ ಲಿಂಕ್ ಆದ್ರೂ ಏನು? ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈ ಇಡೀ ಕಥಾನಕ ಶುರುವಾಗುವುದು ಇದೇ ವರ್ಷದ ಫೆಬ್ರವರಿ 20ರಂದು ಮೆಕ್ಸಿಕೋದ ಕ್ಯಾಬೋ ಸ್ಯಾನ್ ಲ್ಯೂಕಾಸ್ ಕಡಲ ತೀರದಲ್ಲಿ ನಡೆದ ಘಟನೆಯಿಂದ. ಮೋನಿಕಾ ಸಹೋದರಿಯರು ಕಡಲ ತೀರದಲ್ಲಿ ನೋಡಿದ ಆ 2 ವಿಚಿತ್ರ ಮೀನುಗಳ ಘಟನೆ ತಾನೇ. ನಿರಖರಾಗಿ ಆ ಮೀನುಗಳ ಹೆಸರು ಓರ್ ಫಿಶ್ ಅಂತ. ನಮ್ಮ ಕೇಳುಗರಿಗೆ ಇದರ ಒಂದು ಚಿತ್ರಣ ಕೊಡ್ಬೇಕೆಂದ್ರೆ ಸಮುದ್ರದ ಬರೋಬ್ಬರಿ 3000 ಅಡಿ ಆಳದಲ್ಲಿ ವಾಸಿಸುವ ಮೀನುಗಳಿವು. ಅಂದ್ರೆ ಸೂರ್ಯನ ಬೆಳಕೆ ಬೀಳದ ಕತ್ತಲ ಜಗತ್ತಿನಲ್ಲಿ. ಹೌದು, ಇವು ಬರೋಬ್ಬರಿ 50 ಅಡಿಗಳವರೆಗೆ ಬೆಳೆಯಬಲ್ಲವು. ಉದ್ದನೆಯ ರಿಬ್ಬನ್ ಅಂತಹ ದೇಹ, ಹೊಳೆಯುವ ಬೆಳ್ಳಿ ಬಣ್ಣ, ತಲೆಯ ಮೇಲೆ ಕೆಂಪು ಕಿರೀಟದಂತಹ ರಚನೆ ಇರುತ್ತೆ. ಇವು ಸಮುದ್ರದ ಮೇಲ್ಮೈಗೆ, ಅದರಲ್ಲೂ ಕಡಲ ತೀರಕ್ಕೆ ಬರೋದು ಅತ್ಯಂತ ಅಪರೂಪದ ವಿದ್ಯಮಾನ. ಮತ್ತು ಹೀಗೆ ಬಂದ್ರೆ ಅದು ವಿನಾಶದ ಮುನ್ಸೂಚನೆ ಎಂಬ ಗಾಢವಾದ ನಂಬಿಕೆ ಇದೆ ಅಲ್ವಾ? ಕರೆಕ್ಟ್. ಇದನ್ನ ಡೂಮ್ಸ್ಡೇ ಫಿಶ್ ಅಂತಲೇ ಕರೀತಾರೆ. ವಿಪರ್ಯಾಸವೆಂದರೆ ಈ ಮೀನು ಕಾಣಿಸಿಕೊಂಡ ಕೇವಲ 8 ದಿನಗಳಲ್ಲಿ, ಅಂದ್ರೆ ಫೆಬ್ರವರಿ 28ರಂದು ಇಸ್ರೇಲ್ ಮತ್ತು ಇರಾನ್ ನಡುವೆ ಘರ್ಷಣೆಗಳು ತೀವ್ರಗೊಂಡು ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಈ ಘಟನೆಗಳ ಜೋಡಣೆಯ ಮನುಷ್ಯನ ಮನಸ್ಸನ್ನು ಗೊಂದಲಕ್ಕೀಡು ಮಾಡೋದು. ನೋಡಿ, ನನಗಿದು ಹೇಗನಿಸ್ತಿದೆ ಗೊತ್ತಾ? ನಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಾಗ ಹೊಡೆದುಕೊಳ್ಳುವ ಸ್ಮೋಕ್ ಅಲಾರಂ ತರಹ ಈ ಓರ್ ಫಿಶ್ ಕಡಲ ತೀರಕ್ಕೆ ಬಂದದ್ದು ಪ್ರಕೃತಿಯ ಸಮುದ್ರದೊಳಗಿನ ಸ್ಮೋಕ್ ಅಲಾರಂ ಹೊಡ್ಕೊಂಡಂತೆ ಅನಿಸ್ತಾ ಇದೆ. ಒಳ್ಳೆ ಹೋಲಿಕೆ. ಅದೇ ನನ್ನ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆ ಬೇರೆದೇ ಇದೆ. 3000 ಅಡಿ ಆಳದಲ್ಲಿರುವ ಮೀನಿಗೆ ಮನುಷ್ಯರು ಮಾಡಿಕೊಳ್ಳುವ ಯುದ್ಧದ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಖಂಡಿತ. ಅಥವಾ ಪ್ರಕೃತಿ ನಿಜಕ್ಕೂ ಮುಂಬರುವ ವಿನಾಶದ ಮುನ್ಸೂಚನೆಯನ್ನು ನಮಗೆ ನೀಡ್ತಾ ಇತ್ತೋ? ಇದರ ಹಿಂದಿರುವ ವಿಜ್ಞಾನವಾದರೂ ಏನು ಅಂತ. ನೀವು ಬಳಸಿದ ಆ ಸ್ಮೋಕ್ ಅಲಾರ್ಮ್ ಉಪಮೆ ಇದೆಯಲ್ಲ, ಅದು ಅತ್ಯಂತ ನಿಖರವಾಗಿದೆ. ಆದರೆ ಅದು ಯುದ್ಧದ ಅಲಾರ್ಮ್ ಅಲ್ಲ, ಬದಲಾಗಿ ಭೂಮಿಯ ಒಳಗಿನ ಬದಲಾವಣೆಗಳ ಅಲಾರ್ಮ್. ಓಹೋ, ಅಂದ್ರೆ ಜಿಯೋಲಾಜಿಕಲ್ ಬದಲಾವಣೆಗಳ. ಹೌದು. ಇದರ ಹಿಂದಿರುವ ಕಾರ್ಯವಿಧಾನ ಅಂದ್ರೆ ಮೆಕ್ಯಾನಿಸಮ್ ಅನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ಮೋಕ್ ಅಲಾರ್ಮ್ ಹೇಗೆ ಕಣ್ಣಿಗೆ ಕಾಣದ ಸಣ್ಣ ಹೊಗೆಯ ಕಣಗಳನ್ನು ಗ್ರಹಿಸಿ ನಮಗೆ ಬೆಂಕಿಯ ಎಚ್ಚರಿಕೆ ನೀಡುತ್ತದೋ, ಹಾಗೆಯೇ ಈ ಓರ್ಫಿಶ್ಗಳು ಕೂಡ ಕೆಲಸ ಮಾಡ್ತವೆ. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಸಮುದ್ರದಾಳದಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳು ಚಲಿಸಿದಾಗ ಅಥವಾ ಭೂಕಂಪನಕ್ಕೂ ಮುನ್ನ ಸಮುದ್ರದ ತಳದಲ್ಲಿ ಅಗಾಧ ಪ್ರಮಾಣದ ಇಂಗಾಲದ ಮಾನಾಕ್ಸೈಡ್ನಂತಹ ಅನಿಲಗಳು ಬಿಡುಗಡೆಯಾಗುತ್ತವೆ. ಜೊತೆಗೆ ವಿದ್ಯುತ್ಕಾಂತೀಯ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ಷೇತ್ರಗಳಲ್ಲಿ ಸೂಕ್ಷ್ಮ ಬದಲಾವಣೆಗಳಾಗುತ್ತವೆ. 3000 ಅಡಿ ಆಳದಲ್ಲಿರುವ ಈ ಮೀನುಗಳು ಈ ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆಗಳಿಗೆ ಅತ್ಯಂತ ಸೂಕ್ಷ್ಮವಾಗಿ ಸ್ಪಂದಿಸುತ್ತವೆ. ಆ ಒತ್ತಡವನ್ನು ತಾಳಲಾರದೆ ದಿಕ್ಕು ತಪ್ಪಿ ಅವು ಸಮುದ್ರದ ಮೇಲ್ಮೈಗೆ ಬಂದು ಸಾಯುತ್ತವೆ. ಅಂದ್ರೆ ಸಮುದ್ರದ ಆಳದಲ್ಲಿ ಏನೋ ಭೌತಿಕ ಬದಲಾವಣೆ ಆಗಿದೆ ಅನ್ನೋದು 100ಕ್ಕೆ 100 ಸತ್ಯ. ಓಹೋ, ಅಂದ್ರೆ ಆ ಮೀನುಗಳು ಮೇಲೆ ಬರೋದು ಭೂಕಂಪನದ ಮುನ್ಸೂಚನೆ ಇರಬಹುದೇ ಹೊರತು ಯುದ್ಧದ್ದಲ್ಲ ಅಂತೀರಾ? ಹೌದು. ಆದರೆ ಇಲ್ಲಿ ಕುತೂಹಲಕಾರಿ ಸಂಗತಿ ಏನೆಂದ್ರೆ, ಮನುಷ್ಯ ಆ ನೈಸರ್ಗಿಕ ಎಚ್ಚರಿಕೆಯನ್ನು ಹೇಗೆ ಅರ್ಥೈಸ್ಕೊಳ್ತಾನೆ ಅನ್ನೋದು. ಅಂದ್ರೆ ನಾವು ಅದನ್ನ ತಪ್ಪ್ರೀತಿಯಲ್ಲಿ ತಗೊಳ್ತೀವಾ? ಹೌದು. ಮಾನವನ ಮೆದುಳು ಆ ಭೌತಿಕ ಬದಲಾವಣೆಯನ್ನು ನೇರವಾಗಿ ಮಾನವ ನಿರ್ಮಿತ ದುರಂತಗಳಿಗೆ ಅಂದ್ರೆ ಯುದ್ಧಗಳಿಗೆ ಜೋಡಿಸಿಬಿಡುತ್ತೆ. ಇದು ಆ ಮನುಷ್ಯನ ಆಳವಾದ ಭಯ. ನಾವು ಯುದ್ಧದಂತಹ ಭೀಕರ ಸನ್ನಿವೇಶಗಳನ್ನು ಎದುರಿಸ್ತಿರುವಾಗ ಪ್ರಕೃತಿಯ ಪ್ರತಿಯೊಂದು ಅಸಹಜ ಘಟನೆಯಲ್ಲೂ ನಾವು ಮುನ್ಸೂಚನೆಗಳನ್ನು ಹುಡುಕಲು ಶುರು ಮಾಡ್ತೀವಿ. ಒಂದು ನಿಮಿಷ ತಾಳಿ, ನೀವು ಇದನ್ನ ಕೇವಲ ಮನುಷ್ಯನ ಭಯ ಅಥವಾ ಕಲ್ಪನೆ ಅಂತ ಸುಲಭವಾಗಿ ತಳ್ಳಿ ಹಾಕೋದಕ್ಕಾಗಲ್ಲ. ಯಾಕೆಂದ್ರೆ ಮೂಲ ಮಾಹಿತಿಯಲ್ಲಿ ನೀಡಿರುವ ಅಂಕಿ ಅಂಶಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿವೆ. ಎಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ ನೋಡಿ. 2010ನೇ ಇಸ್ವಿಯಲ್ಲಿ ಜಪಾನ್ ಕರಾವಳಿಯಲ್ಲಿ ಒಂದಲ್ಲ ಎರಡಲ್ಲ
ಬರೋಬ್ಬರಿ 22 ಓರ್ಮೀನುಗಳು ಕಾಣಿಸಿಕೊಂಡಿದ್ವು. 22 ಮೀನುಗಳು, ಅದು ದೊಡ್ಡ ನಂಬರ್. ಹೌದು, ಇದು ಜಪಾನಿನ ಜನರಲ್ಲಿ ಭಾರಿ ಆತಂಕ ಮೂಡಿಸಿತ್ತು ಮತ್ತು ಆ ಭಯ ಸುಳ್ಳಾಗ್ಲಿಲ್ಲ. ಕೇವಲ ಕೆಲವೇ ತಿಂಗಳುಗಳಲ್ಲಿ, ಅಂದ್ರೆ ಮಾರ್ಚ್ 11, 2011ರಂದು ಜಪಾನ್ಗೆ 8.9 ತೀವ್ರತೆಯ ಭೀಕರ ಭೂಕಂಪ ಮತ್ತು ಸುನಾಮಿ ಅಪ್ಪಳಿಸಿತು. ಆ ಸುನಾಮಿ ನನಗೆ ನೆನಪಿದೆ. ಬರೋಬ್ಬರಿ 20,000ಕ್ಕೂ ಹೆಚ್ಚು ಜನ ಜಲಸಮಾಧಿಯಾದ್ರು. ಇದನ್ನ ವಿಜ್ಞಾನ ಹೇಗೆ ಕೇವಲ ಕಾಕತಾಳೀಯ ಅಂತ ಅಂದ್ರೆ ತಳ್ಳಿ ಹಾಕುತ್ತೆ. ನಾನಿದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇಲ್ಲ. ನೀವು ಹೇಳಿದ ಜಪಾನ್ನ ಘಟನೆಯಲ್ಲಿ ಸಮುದ್ರದಾಳದ ಭೂಕಂಪನಕ್ಕೂ ಮುನ್ನ ಮೀನುಗಳು ಮೇಲ್ಮೈಗೆ ಬಂದಿರೋದು ನಾನು ಮೊದಲೇ ಹೇಳಿದ ಹಾಗೆ ವೈಜ್ಞಾನಿಕವಾಗಿ ಒಂದು ನೈಸರ್ಗಿಕ ಮುನ್ಸೂಚನೆ ಆಗಿರಲು ಸಾಧ್ಯವಿದೆ. ಅಂದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್. ಹೌದು, ಭೂಮಿಯ ಒಳಗಿನ ಒತ್ತಡ ಹೆಚ್ಚಾದಾಗ ಮೀನುಗಳು ಮೇಲೆ ಬಂದಿವೆ, ನಂತರ ಭೂಕಂಪವಾಗಿದೆ. ಅಲ್ಲಿ ಸ್ಪಷ್ಟವಾದ ಕಾರ್ಯಕಾರಣ ಸಂಬಂಧ ಇದೆ. ಆದರೆ ಸಮಸ್ಯೆ ಶುರುವಾಗೋದು ನಾವು ಈ ಲಾಜಿಕ್ ಅನ್ನು ಎಲ್ಲದಕ್ಕೂ ಅನ್ವಯಿಸಲು ಹೋದಾಗ. ಅಂದ್ರೆ ಎಲ್ಲದಕ್ಕೂ ಅನ್ವಯಿಸೋದು ಅಂದ್ರೆ ಏನು? ವಿಡಿಯೋದಲ್ಲಿ ಇನ್ನೂ ಹಲವು ಉದಾಹರಣೆಗಳಿದೆ. ಹೌದು, ಹೇಳಿ. 2024ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ 10 ಅಡಿ ಉದ್ದದ ಸತ್ತ ಮೀನು ಸಿಕ್ಕಿತ್ತು. ಆ ಬೆನ್ನಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ 7ರ ತೀವ್ರತೆಯ ಭೂಕಂಪನವಾಯಿತು. ಜೊತೆಗೆ ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಲ್ಲಿ 20,000 ಮನೆಗಳು ಸುಟ್ಟು ಕರಕಲಾದವು. ಇನ್ನು ನಮ್ಮ ಭಾರತದ್ದೇ ಉದಾಹರಣೆ ನೋಡೋದಾದ್ರೆ, ಮೇ 29ರಂದು ತಮಿಳುನಾಡಿನಲ್ಲಿ ಈ ಓರ್ಫಿಶ್ ಕಾಣಿಸಿಕೊಂಡ ಬಳಿಕ ಜೂನ್ 12ರಂದು ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ 275 ಜನ ಸಾವನ್ನಪ್ಪಿದರು ಅಂತ ಈ ವಿಡಿಯೋ ಹೇಳುತ್ತೆ. ಇವೆಲ್ಲವೂ ಸುಳ್ಳು ಅಂತಲ್ಲ, ಆದರೆ ಇಲ್ಲಿ ನಾವು ಮಾಹಿತಿಯನ್ನು ಹೇಗೆ ತಿರುಚುತ್ತೇವೆ ಎನ್ನುವುದು ಮುಖ್ಯ. ನೀವು ಅಹಮದಾಬಾದ್ ವಿಮಾನ ಅಪಘಾತದ ಉದಾಹರಣೆಯನ್ನೇ ತಗೊಳ್ಳಿ. ಸರಿ, ಒಂದು ವಿಮಾನದ ಇಂಜಿನ್ ಫೇಲ್ಯೂರ್ ಆಗೋದಕ್ಕೂ ಅಥವಾ ಪೈಲಟ್ ತಪ್ಪು ಮಾಡೋದಕ್ಕೂ ಸಾವಿರಾರು ಕಿಲೋಮೀಟರ್ ದೂರದ ತಮಿಳುನಾಡಿನ ಸಮುದ್ರದಾಳದಲ್ಲಿ ಮೀನೊಂದು ಮೇಲೆ ಬರೋದಕ್ಕೂ ಯಾವ ರೀತಿಯ ತಾರ್ಕಿಕ ಸಂಬಂಧವಿರಲು ಸಾಧ್ಯ? ಖಂಡಿತ ಇಲ್ಲ. ಅದು ನಿಜ. ಇದನ್ನು ನಾವು ರೆಟ್ರೋ ಆಕ್ಟಿವ್ ಡೇಟಾ ಮೈನಿಂಗ್ ಎನ್ನುತ್ತೇವೆ. ರೆಟ್ರೋ ಆಕ್ಟಿವ್ ಡೇಟಾ ಮೈನಿಂಗ್ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಂದ್ರೆ ಮೊದಲು ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಉದಾಹರಣೆಗೆ ಮೀನು ಕಡಲು ತೀರಕ್ಕೆ ಬರೋದು. ಆ ಘಟನೆ ನಡೆದ ನಂತರದ 1-2 ತಿಂಗಳಲ್ಲಿ ಪ್ರಪಂಚದ ಯಾವುದಾದರೊಂದು ಮೂಲೆಯಲ್ಲಿ ಖಂಡಿತವಾಗಿಯೂ ಯಾವುದಾದ್ರೂ ಅಪಘಾತ, ಕಾಡ್ಗಿಚ್ಚು ಅಥವಾ ಭೂಕಂಪ ಆಗೇ ಆಗಿರುತ್ತೆ. ಹೌದಲ್ವಾ? ಹೌದು, ಪ್ರಪಂಚ ತುಂಬಾ ದೊಡ್ಡದು. ಪ್ರತಿದಿನ ಒಂದಲ್ಲ ಒಂದು ದುರಂತ ನಡೀತಾನೆ ಇರುತ್ತೆ. ಕರೆಕ್ಟ್. ಆಗ ಈ ಕಂಟೆಂಟ್ ಕ್ರಿಯೇಟರ್ಗಳು ಏನು ಮಾಡ್ತಾರೆ ಅಂದರೆ, ಹಿಂದಿರುಗಿ ನೋಡಿ ಆ ಮೀನು ಸಿಕ್ಕ ದಿನಾಂಕಕ್ಕೂ ಈ ದುರಂತ ನಡೆದ ದಿನಾಂಕಕ್ಕೂ ಬಲವಂತವಾಗಿ ಒಂದು ಕೊಂಡಿ ಕಲ್ಪಿಸ್ತಾರೆ. ಓಹೋ, ನಾವೇ ಒಂದು ಕನೆಕ್ಷನ್ ಹುಡುಕ್ತಿದ್ವಿ ಅನ್ನೋ ಹಾಗೆ. ಹೌದು. ಆ ಪ್ರಳಯ ಸೂಚಕ ಎಂಬ ಟ್ಯಾಗ್ ಒಮ್ಮೆ ಆ ಮೀನಿಗೆ ಅಂಟಿಕೊಂಡ ಮೇಲೆ ನಮ್ಮ ಮೆದುಳು ವಿಮಾನ ಅಪಘಾತಕ್ಕೂ ಮೀನಿಗೂ ಸಂಬಂಧವಿದೆ ಎಂದು ಸುಲಭವಾಗಿ ನಂಬಿಬಿಡುತ್ತೆ. ನಮಗೆ ಅರಿವಿಲ್ಲದಂತೆಯೇ ನಾವು ಕಥೆಗಳನ್ನು ಹೆಣೆಯುತ್ತಿದ್ದೇವೆ. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಷಯ. ಅಂದ್ರೆ ನಮಗೆ ಬೇಕಾದ ಹಾಗೆ ನಾವು ಇತಿಹಾಸದ ಘಟನೆಗಳನ್ನು ಆಯ್ದುಕೊಂಡು ಕತೆ ಕಟ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಾ? ಖಂಡಿತವಾಗಿಯೂ. ಆದ್ರೆ ನಮ್ಮ ಈ ಕಥೆಗಳ ಹೆಣೆಯುವಿಕೆ ಕೇವಲ ಸಮುದ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಭೂಮಿ ನಡುಗದಾಗ ನಾವು ಸಮುದ್ರದ ಕಡೆ ನೋಡ್ತೀವಿ, ಆದ್ರೆ ನಮ್ಮ ಭಯ ಅಲ್ಲಿಗೆ ನಿಲ್ಲಲ್ಲ. ಮತ್ತೇನು? ಭೂಮಿ ಮೇಲೆ ಅಭದ್ರತೆ ಕಾಡಿದಾಗ ಮನುಷ್ಯನ ದೃಷ್ಟಿ ನೇರವಾಗಿ ಆಕಾಶದ ಕಡೆ ಹೋಗುತ್ತೆ. ಅಲ್ಲಿಂದ ಕಥೆ ನೇರವಾಗಿ ಆಗಸದ ವಿದ್ಯಮಾನಗಳ ಕಡೆ ತಿರುಗುತ್ತೆ. ಮಾರ್ಚ್ 2ರಂದು ದಕ್ಷಿಣ ಯುರೋಪ್ನ ಆಕಾಶದಲ್ಲಿ ಒಂದು ನಿಗೂಢ ಬೆಂಕಿ ಉಂಡೆ ಕಾಣಿಸಿಕೊಂಡಿತಂತೆ. ಮೀಟಿಯೋರ್ಸ್ ಅಥವಾ ಉಲ್ಕೆಗಳು. ಹೌದು, ಕೆಲವರು ಇದನ್ನು ಉಲ್ಕೆ ಅಂದ್ರೆ, ಇನ್ನು ಕೆಲವರು ಧೂಮಕೇತು ಹೊಂದಿದ್ದಾರೆ. ಇತಿಹಾಸದುದ್ದಕ್ಕೂ ಧೂಮಕೇತುಗಳು ವಿಪತ್ತಿನ, ಮಹಾಯುದ್ಧಗಳ ಸಂಕೇತ ಎಂದೇ ನಂಬಲಾಗಿದೆ. ಆದರೆ ನನ್ನ ತಲೆ ಕೆಡಿಸಿದ ವಿಷಯ ಇದಲ್ಲ. ಮತ್ತೆ ಯಾವುದು? ವಿಡಿಯೋದಲ್ಲಿ ಉಲ್ಲೇಖವಾಗಿರುವ ಒಂದು ವಿಚಿತ್ರ ಅರ್ಬನ್ ಲೆಜೆಂಡ್ ಕಥೆ. ನ್ಯೂಯಾರ್ಕ್ ಮಾರುಕಟ್ಟೆ ಕಥೆ ಬಗ್ಗೆ ತಾನೇ ನೀವು ಹೇಳ್ತಾ ಇರೋದು? ಅದೇ ಕಥೆ. ಒಂದ್ ನಿಮಿಷ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ದೀನ ಅಂತ ಹೇಳಿ. ದಿನಾಂಕ ಜಾನ್ಯುವರಿ 28, 2003. ಸ್ಥಳ ನ್ಯೂಯಾರ್ಕ್ನ ನ್ಯೂ ಸ್ಕ್ವೇರ್ ಮೀನು ಮಾರುಕಟ್ಟೆ. ಜಲ್ಮನ್ ರೋಸನ್ ಎಂಬುವವರ ಮೀನಿನ ಅಂಗಡಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಕತ್ತರಿಸೋಕಂತ ತಂದಿಟ್ಟಿದ್ದ ಮೀನೊಂದು ಇದ್ದಕ್ಕಿದ್ದಂತೆ ಹಿಬ್ರೂ ಭಾಷೆಯಲ್ಲಿ
ಅಂತ್ಯ ಸಮೀಪಿಸುತ್ತಿದೆ ಅಂತ ಭವಿಷ್ಯ ನುಡಿಯುತ್ತಂತೆ. ಕೇಳಲು ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯದಂತಿದೆ ಅಲ್ವೇ? ಹೌದು. ಗಾಬರಿಯಾದ ಕೆಲಸಗಾರನೊಬ್ಬ ಆ ಮೀನನ್ನ ತಕ್ಷಣವೇ ಕತ್ತರಿಸಿದ್ನಂತೆ. ಆಶ್ಚರ್ಯ ಎಂದರೆ ಈ ಸುದ್ದಿ BBC ನ್ಯೂಸ್ನಲ್ಲೂ ವರದಿಯಾಗಿದೆ ಎಂದು ಮೂಲ ಹೇಳುತ್ತೆ. ಹೌದು, ಅದು ಆ ಸಮಯದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಾ, ಆದ್ರೆ ಇದು ಸ್ವಲ್ಪ ಓವರ್ ಅನ್ನಿಸ್ತಿಲ್ವಾ? ಅಂದ್ರೆ ಒಂದು ಮೀನು, ಅದು ನ್ಯೂಯಾರ್ಕ್ನ ಮಾರುಕಟ್ಟೆಯಲ್ಲಿ ಹಿಬ್ರೂ ಭಾಷೆಯಲ್ಲಿ ಮಾತಾಡ್ತಾ ಇದನ್ನ ಹೇಗೆ ನಂಬೋದು? ಅದು ಒಂದ್ ನಿಮಿಷ, ವಿಡಿಯೋದಲ್ಲಿ ಇದನ್ನ ನಮ್ಮ ಪುರಾಣದ ಕಥೆಗೂ ಲಿಂಕ್ ಮಾಡಿದ್ದಾರೆ. ಕೃತಯುಗದಲ್ಲಿ ಸತ್ಯವ್ರತನಿಗೆ ಸಾಕ್ಷಾತ್ ವಿಷ್ಣು ಮತ್ಸ್ಯಾವತಾರದಲ್ಲಿ ಬಂದು ಪ್ರಳಯದ ಮುನ್ನೆಚ್ಚರಿಕೆ ನೀಡಿದ್ದನಂತೆ. ಹೌದು, ಮತ್ಸ್ಯಾವತಾರದ ಕತೆ. ಸಾವಿರಾರು ವರ್ಷಗಳ ಹಿಂದಿನ ಪುರಾಣದ ಕಥೆಗಳು ಆಧುನಿಕ ನ್ಯೂಯಾರ್ಕ್ ಮಾರುಕಟ್ಟೆಯಲ್ಲಿ ಹೇಗೆ ಮರುಕಳಿಸುತ್ತಿವೆ, ಇದರ ಹಿಂದಿನ ಮರ್ಮವೇನು ಅಂತ ನನಗೊಂಥರ ತಲೆ ಕೆಟ್ಟೋಯ್ತು. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಾವು 2003ರ ಸಮಯಕ್ಕೆ ಹೋಗಬೇಕು. ಆ ಕಾಲಘಟ್ಟದ ಜನರ ಮಾನಸಿಕ ಸ್ಥಿತಿಯನ್ನು ವಿಶ್ಲೇಷಿಸಬೇಕು. 2003 ಅಂದ್ರೆ 2003ರ ಜನವರಿ ಅಂದರೆ ಯಾವ ಸಮಯ? ಅಮೆರಿಕಾದಲ್ಲಿ 9/11 ಉಗ್ರರ ದಾಳಿ ನಡೆದು ಕೇವಲ 1.5 ವರ್ಷವಾಗಿತ್ತು. ಇಡೀ ನ್ಯೂಯಾರ್ಕ್ ನಗರದಲ್ಲಿ ತೀವ್ರವಾದ ಭಯ, ಅಭದ್ರತೆ ಮನೆ ಮಾಡಿತ್ತು. ಓಹೋ, ಹೌದು, ಆ ಟ್ರಾಮಾ ಇನ್ನೂ ಇತ್ತು. ಇನ್ನೊಂದೆಡೆ ಅಮೆರಿಕ ಮತ್ತು ಇರಾಕ್ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಅಂದರೆ ಮಿಡಲ್ ಈಸ್ಟ್ನಲ್ಲಿ ಬಿಕ್ಕಟ್ಟು ತಾರಕಕ್ಕೇರಿತ್ತು. ಇಂತಹ ವಿಪರೀತ ಆತಂಕದ ಸಮಯದಲ್ಲಿ ಜನರ ಗುಂಪು ಸನ್ನಿ ಅಂದರೆ ಮಾಸ್ ಹಿಸ್ಟೀರಿಯಾ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಅಂದ್ರೆ ಆ ಮೀನು ನಿಜವಾಗಿಯೂ ಮಾತನಾಡಿಲ್ಲ, ಅದು ಕೇವಲ ಜನರ ಕಲ್ಪನೆ ಅಂತೀರಾ? ಖಂಡಿತವಾಗಿಯೂ. ಮಾರುಕಟ್ಟೆಯ ಗದ್ದಲದಲ್ಲಿ ಯಾವುದೋ ಶಬ್ದ ಯಾರಿಗೂ ಹೀಬ್ರೂ ಭಾಷೆಯ ಪದಗಳಂತೆ ಕೇಳಿಸಿರಬಹುದು. ಇಸ್ರೇಲ್ನ ಭಾಷೆಯಾದ ಹೀಬ್ರುವಿನಲ್ಲಿ ಮೀನು ಮಾತನಾಡಿತು ಎಂಬ ಕತೆ ಕಾಡಿಗೆಚ್ಚಿನಂತೆ ಹರಡಲು ಕಾರಣ ಆ ಕತೆ ಜನರ ಅಂದಿನ ಭಯಕ್ಕೆ ಕನ್ನಡಿ ಹಿಡಿಯುತ್ತಿತ್ತು. ಈಗ ಅರ್ಥ ಆಗ್ತಾ ಇದೆ. ಇಲ್ಲಿ ಮತ್ಸ್ಯಾವತಾರದ ಕಥೆ ಇರಲಿ ಅಥವಾ ನ್ಯೂಯಾರ್ಕ್ನ ಮೀನಿನ ಕಥೆ ಇರಲಿ, ಎರಡರ ಹಿಂದಿರುವ ಮೂಲತತ್ವ ಒಂದೇ. ದೈವಿಕ ಶಕ್ತಿಗಳು ಪ್ರಳಯಕ್ಕೂ ಮುನ್ನ ಪ್ರಕೃತಿಯ ಅತಿ ಸಾಮಾನ್ಯ ಜೀವಿಗಳ ಮೂಲಕ ನಮಗೆ ಎಚ್ಚರಿಕೆ ನೀಡುತ್ತವೆ ಎಂಬ ಮಾನವನ ಅಚಲ ನಂಬಿಕೆ. ಇಂದು ನಡೆಯುತ್ತಿರುವ ಇಸ್ರೇಲ್ ಇರಾನ್ ಯುದ್ಧದ ಆತಂಕಗಳಿಗೆ ಜನರು ಈ 20 ವರ್ಷಗಳ ಹಿಂದಿನ ಕಥೆಯನ್ನು ತಂದು ಮತ್ತೆ ಜೋಡಿಸುತ್ತಿದ್ದಾರೆ. ಭಯ ಎಂಬುದು ಸಾರ್ವತ್ರಿಕ ಮತ್ತು ಆ ಭಯಕ್ಕೆ ಭಾಷೆ, ದೇಶ, ಕಾಲ ಯಾವುದರ ಹಂಗೂ ಇರೋದಿಲ್ಲ. ಹೌದು, ಭಯ ಸಾರ್ವತ್ರಿಕ ಮತ್ತು ಆ ಭಯದಿಂದ ಹುಟ್ಟುವ ಕಲ್ಪನೆಗಳು ಇನ್ನೂ ಅದ್ಭುತ. ಹಾಗಾದರೆ ಈ ಎಲ್ಲ ವೈಯಕ್ತಿಕ ಘಟನೆಗಳು, ಸಮುದ್ರದ ಮೀನು, ಆಕಾಶದ ಉಲ್ಕೆ, ಮಾರುಕಟ್ಟೆಯ ಕಥೆ, ಇವೆಲ್ಲವೂ ಅಂತಿಮವಾಗಿ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ತವೆ? ನೇರವಾಗಿ ಭವಿಷ್ಯವಾಣಿಗಳ ಕಡೆಗೆ. ಕರೆಕ್ಟ್. ಈ ವಿಡಿಯೋದ ಕೊನೆಯ ಭಾಗ ನಮ್ಮನ್ನು ಇಡೀ ಪ್ರಪಂಚದ ಭವಿಷ್ಯದ ಬಗ್ಗೆ ಜಗತ್ತಿನ ಪ್ರಸಿದ್ಧ ಕಾಲಜ್ಞಾನಿಗಳು ಹೇಳಿದ್ದೇನು ಎಂಬುದರ ಕಡೆಗೆ ಕರೆದೊಯ್ಯುತ್ತೆ. ನಾಸ್ಟ್ರಡಾಮಸ್ನಿಂದ ಹಿಡಿದು ನಮ್ಮ ನೆಲದ ಕಾಲಜ್ಞಾನಿಗಳವರೆಗೆ ಎಲ್ಲರ ಭವಿಷ್ಯವಾಣಿಗಳು ಒಂದೇ ರೀತಿಯ ಆ ಭಯಾನಕ ಚಿತ್ರಣವನ್ನು ನೀಡ್ತಾ ಇವೆ. ನಾವೆಲ್ಲರೂ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಇಂತಹ ಫಾರ್ವರ್ಡ್ ಮೆಸೇಜ್ಗಳನ್ನು ನೋಡೇ ಇರ್ತೀವಿ ಅಲ್ವಾ? ಇದೇ ವರ್ಷ ಜಗತ್ತು ಅಂತ್ಯವಾಗುತ್ತೆ ಅನ್ನೋ ಮೆಸೇಜ್ಗಳು. ಹೌದು, ಆ ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳು ತರಿಸುವ ಆತಂಕ ಸಣ್ಣದಲ್ಲ. ಮತ್ತು ಈ ಮೂಲ ಮಾಹಿತಿಯೂ ಕೂಡ ಅಷ್ಟೇ ಭೀಕರವಾದ ಚಿತ್ರಣವನ್ನು ಕಟ್ಟಿಕೊಡುತ್ತೆ. ಹೌದು, ಕಾಲಜ್ಞಾನಿಗಳ ನುಡಿಯ ಪ್ರಕಾರ ಜಗತ್ತಿನ ನಕ್ಷೆಯೇ ಬದಲಾಗಲಿದೆಯಂತೆ. ಆಫ್ರಿಕಾ ಖಂಡ ತುಂಡಾಗುವುದು, ರಷ್ಯಾ ದೇಶವು ಹವಾಮಾನ ವೈಪರೀತ್ಯದಿಂದ ಸಂಪೂರ್ಣ ನಾಶವಾಗುವುದು, ಯುರೋಪ್, ಜಪಾನ್, ಅಮೆರಿಕ ಮತ್ತು ನಮ್ಮ ಉತ್ತರ ಭಾರತವು ನೀರಿನಲ್ಲಿ ಮುಳುಗಿ ಹೋಗುವುದು. ಹೀಗೆ ವಿನಾಶದ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇದು ನಿಜಕ್ಕೂ ಹೆದರಿಸುವಂತಹ ವಿವರಣೆ. ವಿಶೇಷವಾಗಿ ಇಸ್ರೇಲ್, ಇರಾನ್, ಪ್ಯಾಲೆಸ್ತೇನ್ ಒಳಗೊಂಡಂತೆ ಇಡೀ ಮಧ್ಯಪ್ರಾಚ್ಯ ದೇಶಗಳು ಯುದ್ಧ ಮತ್ತು ಪ್ರಕೃತಿ ವಿಕೋಪಗಳಿಂದ ನಶಿಸಿ ಹೋಗುತ್ತವೆ ಎಂಬ ಉಲ್ಲೇಖವಿದೆ. ಆದರೆ ನನ್ನ ಗಮನ ಸೆಳೆದದ್ದು ನಮ್ಮ ಆಂಧ್ರಪ್ರದೇಶದ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು 500 ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ದಾರೆ ಎನ್ನಲಾದ ಆ ನಿಖರವಾದ ಲೆಕ್ಕಾಚಾರ. ಆ ಲೆಕ್ಕಾಚಾರ ಒಂದು ನಿರ್ದಿಷ್ಟ ಟೈಮ್ ಲೈನ್ ಅನ್ನು ನೀಡುತ್ತೆ ಮತ್ತು ಅದೇ ಈ ಕಥೆಯ ಕ್ಲೈಮ್ಯಾಕ್ಸ್. ನಿಖರವಾಗಿ ಅವರ ಕಾಲಜ್ಞಾನದ ಪ್ರಕಾರ 2012ರ ನಂದನ ನಾಮ ಸಂವತ್ಸರದಿಂದ ಹಿಡಿದು
2034 ಆನಂದನಾಮ ಸಂವತ್ಸರದವರೆಗಿನ ಈ 22 ವರ್ಷಗಳು ಕಲಿಯುಗದ ಅಂತಿಮ ದಿನಗಳಂತೆ. ಈ ಅವಧಿಯಲ್ಲಿ ಸಾಲು ಸಾಲು ವಿಪತ್ತುಗಳು, ಯುದ್ಧಗಳು ನಡೆಯುತ್ತವೆ. ಆದರೆ 2034 ನಂತರ ಕಲಿಯುಗ ಅಂತ್ಯವಾಗಿ ಒಂದು ಹೊಸ ಯುಗದ ಆರಂಭವಾಗುತ್ತದೆ ಎಂದು ಹೇಳಲಾಗಿದೆ. ಹಾಗಾದರೆ ಇದೆಲ್ಲದರ ಅರ್ಥವೇನು? ಅದೇ ದೊಡ್ಡ ಪ್ರಶ್ನೆ. ಇಂದು ನಾವು ನೋಡುತ್ತಿರುವ ರಷ್ಯಾ, ಉಕ್ರೇನ್, ಇಸ್ರೇಲ್, ಇರಾನ್ ಯುದ್ಧಗಳ ಭೀಕರ ಸಾವು ನೋವುಗಳ ನಡುವೆ ಕೇವಲ 8 ವರ್ಷಗಳಲ್ಲಿ, ಅಂದರೆ 2034ಕ್ಕೆ ಜಗತ್ತು ನಿಜಕ್ಕೂ ಒಂದು ದೊಡ್ಡ ಊಹಿಸಲಾಗದ ಬದಲಾವಣೆಗೆ ಸಾಕ್ಷಿಯಾಗಲಿದೆಯೇ? ಇದು ನಾವು ಕೇಳಿಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖ ಪ್ರಶ್ನೆ ಮತ್ತು ಇದರ ಉತ್ತರವನ್ನು ನಾವು ಮಾನವನ ಇತಿಹಾಸ ಮತ್ತು ಮನೋವಿಜ್ಞಾನದಲ್ಲೇ ಹುಡುಕಬೇಕಾಗ್ತದೆ. ನಾವು ಈ ಭವಿಷ್ಯವಾಣಿಗಳ ಹಿಂದಿರುವ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಸೈಕಾಲಜಿ ಏನೋ ಇದರ ಹಿಂದೆ. ಇಲ್ಲಿ ಅಡಗಿರುವ ರಹಸ್ಯವೆಂದರೆ ಈ ಭವಿಷ್ಯವಾಣಿಗಳು ಜಗತ್ತಿನ ಅಂತ್ಯದ ಬಗ್ಗೆ ಹೇಳ್ತಿಲ್ಲ, ಬದಲಾಗಿ ಮನುಷ್ಯನ ರೀಸೆಟ್ ಬಟನ್ ಒತ್ತಬೇಕೆಂಬ ಹಂಬಲದ ಬಗ್ಗೆ ಹೇಳ್ತಾ ಇವೆ. ರೀಸೆಟ್ ಬಟನ್ ಅಂದ್ರೆ ನಾವು ನಮ್ಮ ಕಂಪ್ಯೂಟರ್ ಹ್ಯಾಂಗ್ ಆದಾಗ ರೀಸ್ಟಾರ್ಟ್ ಮಾಡ್ತೀವಲ್ಲ, ಆ ಥರನಾ? ಹೌದು, ನಿಖರವಾಗಿ ಅದೇ ಥರ. ನಾವಿಲ್ಲಿ ಗಮನಿಸ್ಬೋದು, ಎಲ್ಲ ಕಾಲಜ್ಞಾನಗಳು ಕೇವಲ ವಿನಾಶವನ್ನು ಮಾತ್ರ ಹೇಳೋದಿಲ್ಲ. ವಿನಾಶದ ನಂತರ ಬರುವ ಒಂದು ಪರಿಶುದ್ಧವಾದ ಹೊಸ ಜಗತ್ತಿನ ಕನಸನ್ನು ಬಿತ್ತುತ್ತವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳ ಕ್ರೌರ್ಯ, ಮುಗ್ಧರ ಸಾವು, ಭ್ರಷ್ಟಾಚಾರ, ಅಸಹಾಯಕತೆ ಇವೆಲ್ಲವನ್ನು ನೋಡಿದಾಗ ಮನುಷ್ಯನಿಗೆ ಈ ವ್ಯವಸ್ಥೆ ಕೈಮೀರಿ ಹೋಗಿದೆ, ಇದು ಹೀಗೆಯೇ ಮುಂದುವರಿಯಬಾರದು, ಇದು ಅಂತ್ಯವಾಗಬೇಕು ಎಂಬ ಆಳವಾದ ಹತಾಶೆ ಕಾಡುತ್ತದೆ. ಕರೆಕ್ಟ್. ಆ ಫ್ರಸ್ಟ್ರೇಷನ್ ಎಲ್ರಿಗೂ ಇರುತ್ತೆ. ಆ ಹತಾಶೆಗೆ ಸಿಗುವ ಉತ್ತರವೇ ಈ ಹೊಸ ಯುಗದ ಕಲ್ಪನೆ. ನಾವು ಪ್ರಳಯವನ್ನು ಯಾಕೆ ನಂಬುತ್ತೀವಿ ಗೊತ್ತಾ? ಏಕೆಂದರೆ ನಮಗೆ ಈ ಹಾಳಾಗಿರುವ ಜಗತ್ತು ಅಳಿಸಿ ಹೋಗಿ ಒಂದು ಹೊಸ ಒಳ್ಳೆಯ ಜಗತ್ತು ಶುರುವಾಗಬೇಕು ಎಂಬ ಆಸೆ ಇದೆ. ಓಹೋ. ಈ 2034ರ ಭವಿಷ್ಯವಾಣಿ ಭವಿಷ್ಯದಲ್ಲಿ ಏನಾಗುತ್ತದೋ ಎನ್ನುವುದಕ್ಕಿಂತ ಹೆಚ್ಚಾಗಿ ಇಂದಿನ ನಮ್ಮ ದುರಂತಮಯ ವಾಸ್ತವವನ್ನು ನಾವು ಹೇಗೆ ಸಹಿಸಿಕೊಳ್ಳುತ್ತಿದ್ದೇವೆ ಎಂಬುದರ ಪ್ರತಿಬಿಂಬವಾಗಿದೆ. ಓ, ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಅಂದರೆ ನಾವು ಪ್ರಳಯಕ್ಕೆ ಹೆದರುತ್ತಿಲ್ಲ, ಬದಲಾಗಿ ಪ್ರಳಯದ ನಂತರ ಸಿಗಬಹುದಾದ ನೆಮ್ಮದಿಗಾಗಿ ಕಾಯ್ತಾ ಇದ್ದೀವಿ. ಹೌದು, ಎಕ್ಸಾಕ್ಟ್ಲಿ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ವಿಚಾರಗಳನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಈ ಪಯಣ ಎಷ್ಟು ರೋಚಕವಾಗಿದೆ ಅಲ್ವೇ? ಮೆಕ್ಸಿಕೋದ ಕಡಲ ತೀರದಲ್ಲಿ ಒದ್ದಾಡಿದ ಆ 250 ಅಡಿ ಉದ್ದದ ನಿಗೂಢ ಮೀನುಗಳ ಹಿಂದಿರುವ ಭೌತಿಕ ಬದಲಾವಣೆಗಳು, ನಂತರ ವಿಮಾನ ಅಪಘಾತಗಳಿಗೂ ಅದಕ್ಕೂ ಲಿಂಕ್ ಮಾಡುವ ನಮ್ಮ ಮೆದುಳಿನ ಆಟ, ನ್ಯೂಯಾರ್ಕ್ನ ಮಾರುಕಟ್ಟೆಯಲ್ಲಿ ಭಯದಿಂದ ಭವಿಷ್ಯ ನುಡಿದ ಮೀನು, ಆಕಾಶದ ಉಲ್ಕೆಗಳು ಹಾಗೂ ಅಂತಿಮವಾಗಿ 2034ರ ಕಲಿಯುಗ ಅಂತ್ಯದ ಆ ರೀಸೆಟ್ ಬಟನ್ನ ಕಾಲಜ್ಞಾನದವರೆಗಿನ ಈ ಚರ್ಚೆ ನಮ್ಮದೇ ಮನಸ್ಸಿನ ಬಿಚ್ಚಿಡದ ರಹಸ್ಯಗಳನ್ನು ತೆರೆದಿಟ್ಟಿದೆ. ಖಂಡಿತ. ಮತ್ತು ಈ ಸಂಪೂರ್ಣ ಮೂಲ ಮಾಹಿತಿಯು ನಮಗೆ ಕಲಿಸುವ ಪಾಠ ಬಹಳ ಸ್ಪಷ್ಟವಾಗಿದೆ. ನಾವೆಲ್ಲರೂ ಈ ಪ್ರಳಯ ಸೂಚಕಗಳನ್ನು, ಜ್ಯೋತಿಷ್ಯವನ್ನು ಅಥವಾ ಕಾಲಜ್ಞಾನವನ್ನು ನಂಬುತ್ತೇವೋ ಇಲ್ಲವೋ ಎಂಬುದು ಇಲ್ಲಿ ಮುಖ್ಯವೇ ಅಲ್ಲ. ಮತ್ತೆ ಯಾವುದು ಮುಖ್ಯ? ಈ ಕಥೆಗಳು ಇಂದಿನ ಮನುಷ್ಯನ ಮನಸ್ಸಿನೊಳಗೆ ಅಡಗಿರುವ ಆಳವಾದ ಅಪರಾಧಿ ಪ್ರಜ್ಞೆಯನ್ನು ಕನ್ನಡಿಯಂತೆ ಪ್ರತಿಫಲಿಸುತ್ತವೆ. ನಮ್ಮದೇ ತಂತ್ರಜ್ಞಾನ, ನಮ್ಮದೇ ಅಹಂಕಾರ ಮತ್ತು ಯುದ್ಧ ದಾಹದಿಂದ ನಾವು ಕಟ್ಟಿಕೊಂಡಿರುವ ಈ ಸುಂದರ ಜಗತ್ತನ್ನು ನಾವೇ ನಾಶ ಮಾಡಿಕೊಡ್ತಿದ್ದೇವೆ ಎಂಬ ಆತಂಕ ಈ ಕಥೆಗಳ ರೂಪದಲ್ಲಿ ಹೊರಬರ್ತಾ ಇದೆ. ಅಕ್ಷರಶಃ ಸತ್ಯ. ಆರಂಭದಲ್ಲಿ ನಾವು ಸಮುದ್ರದೊಳಗಿನ ಸ್ಮೋಕ್ ಅಲಾರ್ಮ್ ಬಗ್ಗೆ ಮಾತಾಡಿದ್ವಿ. ಆದರೆ ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಆಳವಾದ, ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಉಳಿದು ಬಿಡುವ ಪ್ರಶ್ನೆ ಕಾಡ್ತಾ ಇದೆ. ಏನು ಆ ಪ್ರಶ್ನೆ? ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಯೋಚಿಸಬೇಕು. ಒಂದು ವೇಳೆ 2034ರಲ್ಲಿ ನಿಜಕ್ಕೂ ಒಂದು ಹೊಸ ಯುಗ ಆರಂಭವಾಗುವುದೇ ಆದರೆ ಆ ಬದಲಾವಣೆಗೆ, ಆ ಹೊಸತನಕ್ಕೆ ಇಂತಹ ಘನಘೋರ ಯುದ್ಧ, ರಕ್ತಪಾತ ಮತ್ತು ವಿನಾಶಗಳೇ ರಹದಾರಿಯಾಗಬೇಕೆ? ಇದು ತುಂಬಾನೇ ಸೂಕ್ಷ್ಮವಾದ ಪ್ರಶ್ನೆ. ಆ ಭೀಕರ ಬೆಲೆಯನ್ನು ತೆತ್ತೆ ನಾವು ಹೊಸ ಯುಗಕ್ಕೆ ಕಾಲಿಡಬೇಕೆ? ಅಥವಾ ಈ ಕಡಲ ತೀರಕ್ಕೆ ಬಂದು ಬಿದ್ದ ಪ್ರಳಯ ಸೂಚಕ ಮೀನುಗಳು ಕೇವಲ ವಿನಾಶದ ಸೂಚನೆಯಷ್ಟೇ ಅಲ್ಲದೆ ನಾವು ಮಾಡುತ್ತಿರುವ ತಪ್ಪನ್ನು ತಿದ್ದಿಕೊಳ್ಳಲು, ನಮ್ಮ ಯುದ್ಧದಾಹವನ್ನು ನಿಲ್ಲಿಸಲು
ಪ್ರಕೃತಿ ನಮಗೆ ನೀಡುತ್ತಿರುವ ಅಂತಿಮ ಅವಕಾಶವಾಗಿರಬಹುದೇ? ಆ ಸ್ಮೋಕ್ ಅಲಾರ್ಮ್ ಹೊಡೆದುಕೊಂಡಾಗ ಕೇವಲ ಹೆದರಿ ಕೂರುವ ಬದಲು ಬೆಂಕಿಯನ್ನು ನಂದಿಸುವ ಅವಕಾಶ, ಆ ರೀಸೆಟ್ ಬಟನ್ ಅನ್ನು ಪ್ರೀತಿಯಿಂದ ಒತ್ತುವ ಅವಕಾಶ ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಯೋಚಿಸಿ.